ಹಿಂಗ್ ಬೇಡ ಸಿಕ್ಕಿರ್ ಬೇಡ ತೊಡ್ಲಕ್ಕೂ ಸಿಗುತ್ತಲ್ಲ ಆಟಾಡಕ್ಕೆ ಅದೇ ಸಂಗಡೆ ಅಜಯ್ ಎಲ್ಲೂ ಹೋಗಲ್ಲ ಅಂತ ಕಾಣುತ್ತೆ. ನಮ್ಮ ಶ್ರೀನಿಕೇಶನ ಭಕ್ತನ ನದಿಯಿಂದ ಹೋಮಕ್ಕೆ ಹಣವನ್ನು ಕೊಟ್ಟಿದ್ದವರು ಕೊಡಲೇ ಇದ್ದವರು ಎಲ್ಲರೂ ಕೂಡ ಮನೆ ಪ್ರಸಾದ ವಿನಿಯೋಗ ಆಗತ್ತೆ. ಹೊರಗಡೆ ಕೊಡ್ತಾರೆ. ದಯವಿಟ್ಟು ಪ್ರಸಾದವನ್ನು ಸ್ವೀಕರಿಸಿ ಆ ಮಹಾತ್ಮನ ಗಣಪತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಇಲ್ಲಿ ಫಸ್ಟು ಗಣಪತಿ ಫೋಟೋ ಇಟ್ಟಿದ್ದು, ಆಮೇಲೆ ಆಮೇಲೆ ಹೊರಗಡೆ ಇಟ್ಬಿಟ್ಟು ಹಿಂಗೆ ಹೋಗ್ಬಿಡಿ. ಗಣಪತಿಗೆ ಈ ಧರ್ಮವನ್ನು ನಾವು ಬಿಡಬಾರದು. ನಾವು ಹಿಂದೂಗಳಾಗಿದ್ದೀವಿ ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳ್ಕೋಬಹುದು, ಗರ್ವದಿಂದ ಹೇಳ್ಕೋಬಹುದು ನಾವು ಹಿಂದೂ ಅಂತ. ಯಾರು ಭಗವಂತನನ್ನ ಅಚಲವಾಗಿ ನಂಬಿರ್ತಾರೆ, ಶ್ರದ್ಧೆ ಭಕ್ತಿ ನಂಬಿಕೆಗಳಿಂದ ಭಗವಂತನನ್ನ ಒಂದು ನಾಮಸ್ಮರಣ ಸಾಕು, ಆ ಭಗವಂತ ನಮಗೆ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿಕೊಡ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಏನು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅಲ್ಲಿ ವಿಶೇಷವಾದದ್ದು ಬಂದಿದೆ. ಕಲಿಯುಗದಲ್ಲಿ ಯಾರು ಕೂಡ ಶಾಸ್ತ್ರಗಳನ್ನ, ಧರ್ಮಾಚರಣೆಗಳನ್ನ ಪುರಾಣಗಳಲ್ಲಿ ವೇದಗಳಲ್ಲಿ ಇರುತ್ತೆ ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾರು ಕೂಡ ಎಲ್ಲೆಲ್ಲಿರ್ತೀರೋ ಹೇಗಿರ್ತೀರೋ ಅಲ್ಲೇ ಭಗವಂತನ ನಾಮಸ್ಮರಣೆಯನ್ನ ಮಾಡ್ರಿ, ಅದರಿಂದಲೇ ನಿಮಗೆಲ್ಲವೂ ಕೂಡ ವಿಶೇಷವಾದ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಜಪಯಜ್ಞ ಅಂತ ಹೇಳ್ತಾರೆ. ಅದೇ ರೀತಿ ಮನೆಯಲ್ಲಿ ದೀಪಗಳನ್ನು ಹಚ್ಚುವುದರಿಂದ ದೀಪಯಜ್ಞ, ನೀವು ಎಷ್ಟು ದೀಪ ಹಚ್ಚುತ್ತೀರೋ ಅದಕ್ಕೆ ತಕ್ಕಂತೆ ಅದು ಹೋಮದ ಫಲವನ್ನ ಕೊಡ್ತಾ ಇರುತ್ತೆ. ನಿಮ್ಮ ಮನೆಯಲ್ಲಿನ ನೆಗೆಟಿವ್ ಎನರ್ಜಿ ತೆಗೆದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ದೀಪವನ್ನ ಹಚ್ಚಬೇಕು, ದೀಪ ಯಾವಾಗಲೂ ಉರಿಯುವಂತೆ ನೋಡ್ಕೋಬೇಕು. ನಿಮ್ಮ ಕೈಲಾದಷ್ಟು ನಾಮಸ್ಮರಣೆಯನ್ನ ಮಾಡಬೇಕು. ನಿಮ್ಮ ಮನೆಯ ದೇವರು, ನಿಮ್ಮ ಇಷ್ಟ ದೇವರು, ನಿಮ್ಮ ಆರಾಧ್ಯ ದೇವರು, ನಿಮ್ಮ ಊರಿನ ದೇವರು, ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಎಲ್ಲವನ್ನೂ ಮಾಡಿದ್ರು ಒಂದೇ ಭಗವಂತನಿಗೆ ಹೋಗಿ ನಾಮ ದೇವರೊಬ್ಬ, ನಾಮ ಹಲವಷ್ಟೇ. ಅವನು ಆಯಾಯ ತಕ್ಕಂತೆ ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಅವನ ರೂಪ ಬದಲಾವಣೆಗಳಿರುತ್ತೆ ಹೊರತು ಅವನೊಬ್ಬನೇ. ಹಾಗಾಗಿ ಎಲ್ಲರೂ ಕೂಡ ಭಕ್ತಿಯಿಂದ ಸ್ಮರಣೆ ಮಾಡಿಕೊಡ್ರಿ. ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಲಿ ಅಂತ ಹೇಳಿ ದೇವರ ಪರವಾಗಿ ಶುಭವನ್ನು ಹಾರೈಸ್ತೇನೆ. ಇದೇ ರೀತಿ ಮುಂದಿನ ವರ್ಷವೂ ಕೂಡ ನಡೆಯುತ್ತೆ. ಪ್ರತಿ ವರ್ಷ ಕಾರ್ತೀಕ ಮಾಸದ ಕೊನೆ ಭಾನುವಾರ ಇಲ್ಲಿ 32 ವಿಧವಾದ ಗಣಹೋಮ ನಡೆಯುತ್ತೆ. ಪ್ರತಿಯೊಬ್ಬರು ಕೂಡ ಈಗ 20 ವರ್ಷದಿಂದ ಹೇಗೆ ಭಾಗವಹಿಸಿದ್ದೀರೋ ಮುಂದೂ ಕೂಡ ಅದೇ ರೀತಿ ಭಾಗವಹಿಸಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತೀನಿ. ನೋಡಿ, ಭಾನುವಾರ ನಮ್ಮ ಗೂಳೂರು ಗಣಪತಿ ದರ್ಶನಕ್ಕೆ ಬಂದಿರುವ ಜನಸಾಗರ. ನೀವು ಇದೇ ಕೊನೆ ಭಾನುವಾರ, ಮುಂದಿನ ವಾರ ಗಣಪತಿ ವಿಸರ್ಜನಾ ಮಹೋತ್ಸವ ಇರುತ್ತೆ. ಇಷ್ಟೊತ್ತಿಗಾಗಲೇ ನಡೀತಾ ಇರುತ್ತೆ. ಇದು ಕೊನೆಯ ಭಾನುವಾರ. ವಿಶ್ವವೇ ಕಾರ್ಯಕ್ರಮ ಈಗ ಶುರು ಮಾಡ್ತಾ ಇದ್ದೀವಿ.